ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸೆಪ್ಟೆಂಬರ್ 27ರಂದು ಸಿಂಧನೂರು ತಾಲೂಕಿನಲ್ಲಿ ಆರೋಗ್ಯ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ, KRIDL ಸೇರಿದಂತೆ ವಿವಿಧ ಇಲಾಖೆಗಳ ಕಟ್ಟಡಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧನೂರು ನಗರದ PWD ಕ್ಯಾಂಪ್ನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಮತ್ತು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧನೂರು ನಗರದಲ್ಲಿ ನೂತನ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಲೋಕಾರ್ಪಣೆ ಮಾಡಲಾಯಿತು. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧನೂರು ನಗರದಲ್ಲಿ GTTC ಕಟ್ಟಡ ನಿರ್ಮಾಣ ಕಾಮಗಾರಿಗೆ 1.48 ಕೋಟಿ ರೂಪಾಯಿ ವೆಚ್ಚದಲ್ಲಿ ತರಬೇತಿ ಕೇಂದ್ರ ಮತ್ತು ಕಲ್ಚರಲ್ ಹಾಲ್ಗೆ ಮೂಲಭೂತ ಸೌಕರ್ಯ ಕಲ್ಪಿಸುವುದಕ್ಕೆ 1.46 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಕಟ್ಟಡ ನಿರ್ಮಾಣಕ್ಕೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಕಟ್ಟಡ ಕಾಮಗಾರಿಗೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ಸ್ನಾತಕೋತ್ತರ ಕೇಂದ್ರದ ವಸತಿ ನಿಲಯಕ್ಕೆ ಸಚಿವರು ಶಂಕುಸ್ಥಾಪನೆ ನೆರವೇರಿಸಿದರು. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿದೊಡ್ಡ ತಾಲೂಕು ಎಂದೇ ಹೆಸರಾದ ಸಿಂಧನೂರು ತಾಲೂಕಿನ ಜನರ ಬಹುದಿನಗಳ ಕನಸು ನನಸಾಗಿದ್ದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಬಾಗಿಲು ತೆಗೆಯುತ್ತಿದ್ದಂತೆ ಸೇರಿದ ತಾಲೂಕಿನ ಜನರ ಮೊಗದಲ್ಲಿ ಸಂತೋಷ ಕಂಡುಬಂದಿತ್ತು. ಉದ್ಘಾಟನೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಕಟ್ಟಡವನ್ನು ತಳ್ಳಿರುವ ತೋರಣಗಳಿಂದ ಸಿಂಗರಿಸಲಾಗಿತ್ತು, ದೀಪ ಅಲಂಕಾರದಿಂದ ಅಲಂಕರಿಸಲಾಗಿತ್ತು. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸೆಪ್ಟೆಂಬರ್ 27ರಂದು ನಗರದ ಸತ್ಯ ಗಾರ್ಡನ್ನಲ್ಲಿ ಕಟ್ಟಡದ ಲೋಕಾರ್ಪಣೆ ಸಮಾರಂಭಕ್ಕೆ ದೀಪ ಬೆಳಗುತ್ತಿದ್ದಂತೆ ನೆರೆದಿದ್ದ ಸಿಂಧನೂರು, ಮಸ್ಕಿ, ಲಿಂಗಸ್ಕೂರು ತಾಲೂಕಿನ ಮತ್ತು ತುರುವಿಹಾಳ, ಪೋತ್ನಾಳ್ ಸೇರಿದಂತೆ ನಾನಾ ಹೋಬಳಿಯ ಜನತೆ ಸಂತೋಷ ವ್ಯಕ್ತಪಡಿಸಿದರು. ಶಾಸಕರಾದ ಹಂಪಣ್ಣಗೌಡ ಬದರ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಮೊದಲು ಸರ್ಕಾರವು 2022ರಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕೆ ಆದೇಶ ಮಾಡಿತ್ತು. ಬಳಿಕ ತಾವು ಹೆಚ್ಚುವರಿ 3 ಕೋಟಿ ರೂಪಾಯಿ ಅನುದಾನದ ಮಂಜೂರಾತಿಗೆ ಪ್ರಯತ್ನಿಸಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧನೂರು ನಗರದಲ್ಲಿ ನೂತನ ಕಟ್ಟಡವು ಲೋಕಾರ್ಪಣೆ ಆಗಿರುವುದು ತಮಗೆ ಸಂತೋಷವನ್ನು ಉಂಟು ಮಾಡಿದೆ ಎಂದು ತಿಳಿಸಿದರು. ಅಡಿಗಲ್ಲು ಸಮಾರಂಭದ ಹಾಗೂ ಸರ್ಕಾರಿ ಜೂನಿಯರ್ ಕಾಲೇಜ್ 1.5 ಕೋಟಿ ವೆಚ್ಚದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರ ವಸತಿ ನಿಲಯ 3 ಕೋಟಿ ಮೊತ್ತದ ವಿವಿಧ ಸಮಾರಂಭವನ್ನು ಮಾನ್ಯ ಸಚಿವದ್ವಯರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ನೆರವೇರಿಸ್ತಾ ಇದ್ದಾರೆ. ಸಮಸ್ತ ಆಕೆಯ ಪರವಾಗಿ ಅದೇ ರೀತಿಯಾಗಿ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಸುಮಾರು 40 ಕೋಟಿ ಅನುದಾನವನ್ನು ನೀಡಲಾಗಿದ್ದು, ಈಗ ಸದ್ಯ 20 ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸರ್ಕಾರಿ ಜೂನಿಯರ್ ಕಾಲೇಜ್ 5 ಕೋಟಿ ಅನುದಾನವಿದ್ದು, ಅದರಲ್ಲಿ 1.5 ಕೋಟಿ ಅನುದಾನವನ್ನು It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.
ನಿನ್ನಿಂದ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆ, ಸತತ ಸುರಿದ ಮಳೆಗೆ ನೀರಿನಲ್ಲಿ ಮುಳುಗಿದ ಬೆಳೆಗಳು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಯರಮರಸಲ್ ಕ್ರಾಸ್ ಬಳಿ ಜಮೀನು ಮುಳುಗಡೆ, ಲಕ್ಷಾಂತರ ಖರ್ಚು ಮಾಡಿ ಬೆಳೆದಿದ್ದ ಹತ್ತಿ ಹಾಗೂ ತೊಗರಿ ನೀರಿನಲ್ಲಿ ಹೋಮ. ಬೆಳೆ ಪರಿಹಾರ ನೀಡುವಂತೆ ರೈತನ ಆಗ್ರಹ. ಜಿಲ್ಲೆಯಾದ್ಯಂತ ಇನ್ನೂ ಮುಂದುವರೆದ ಮಳೆ ಅಬ್ಬರ. ಆದರೂ ವಿಡಿಯೋ ಮಾಡಬಾರ್ದು, ಅದು ನಮ್ಮ ರೈತರಿಗೋಸ್ಕರ ನಾವು ಮಾಡುವಂತ ಅನಿವಾರ್ಯತೆ ಇದೆ. ಕಾರಣ ಇಷ್ಟೇ, ಈ ವರ್ಷ ಅತಿ ಹೆಚ್ಚು ಮಳೆಯಿಂದಾಗಿ ನಮ್ಮ ರೈತರು ಬೆಳೆದಂತ ಬೆಳೆಗಳು ಈಗಾಗಲೇ ಹಾಳಾಗಿದ್ದಾವೆ. ಆದುದರಿಂದ ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಮತ್ತು ಕೃಷಿ ಸಚಿವರಿಗೂ ತಿಳಿಪಡಿಸಿದ್ದೇನೆಂದರೆ, ಕಳೆದ ವರ್ಷಕ್ಕಿಂತ ಈ ವರ್ಷ ಹತ್ತಿ ಬೆಳೆಗಳಲ್ಲಿ ಅತಿ ಹೆಚ್ಚು ಹುಳ ಬಂದಿರೋದ್ರಿಂದ ಮತ್ತೆ ಲಾಸ್ ಆಗಿದ್ದಾವೆ ನಮ್ಮ ರೈತ ಬೆಳೆದಂತ ಬೆಳೆಗಳು. ಈಗಾಗಲೇ ಹನಿ ಉಂಟಾಗಿ 90% ರೈತರು ಬೆಳೆದಂತ ಮಾಲುಗಳು ಹನಿ ಉಂಟಾಗಿದ್ದಾವೆ. ಆದುದರಿಂದ ಮಾನ್ಯ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಎಕರೆಗೆ 55,000 ರಿಂದ 60,000 ರೂಪಾಯಿ ರೈತರಿಗೆ ಪರಿಹಾರಧನ ಕೊಡಬೇಕು. ಜೊತೆಗೆ ಶೀಘ್ರವೇ ಘೋಷಣೆ ಮಾಡಬೇಕೆಂದು ಈ ಮೂಲಕ ತಿಳಿಪಡಿಸಿದ್ದೇನೆ. ಮತ್ತು ಮಾನ್ಯ ಶಾಸಕರು ಮತ್ತು ಎಂಪಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ಚುನಾವಣೆಗಿಂತ ಮುಂಚೆ ಪ್ರತಿ ಹಳ್ಳಿ ಹೋಗಿ ನಿಮ್ಮ ರೈತರ ಸಮಸ್ಯೆಯನ್ನು ಮತ್ತು ಸಾರ್ವಜನಿಕ ಸಮಸ್ಯೆಯನ್ನು ಕುಂದುಕೊರತೆಗಳನ್ನು ಬಗೆಹರಿಸ್ತೀನಪ್ಪ, ಈ ವರ್ಷ ನಮಗೆ ಸಪೋರ್ಟ್ ಮಾಡ್ರಿ, ನಮ್ಮನ್ನು ಒಂದ್ಸಲ ತಾಂಬರಿ ಅಂತ ನೀವು ಅಧಿಕಾರ ಬರೋಕ್ಕಿಂತ ಮುಂಚೆ ಹೇಳ್ತೀರಿ. ಅದೇ ಅಧಿಕಾರ ಬಂದ ನಂತರ ಇವತ್ತಿನವರೆಗೂ ಒಂದು ಹಳ್ಳಿ ಕೂಡ ನೀವು ಹಳ್ಳಿಯಲ್ಲಿ ಹೋಗಿ ರೈತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಬಗೆಹರಿಸಿಲ್ಲ. ಯಾಕೆ ಈ ತರ ಮಾಡ್ತಿದ್ದಾರೆ ತಾವುಗಳು? ಅಧಿಕಾರ ಬರೋದಕ್ಕಿಂತ ಒಂದು ಮುಂಚೆ ಹೇಳ್ತೀರಿ, ಅಧಿಕಾರ ಬಂದ ನಂತರ ಒಂದು ಹೇಳ್ತೀರಿ. ನೀವು ತಿನ್ನೋದು ಒಟ್ಟಿಗೆ ಅನ್ನೋದನ್ನು ಮರಿಬೇಡ್ರಿ. ನಾನು ಹಾಗಾಗಿ ಮಾನ್ಯ ಶಾಸಕರು ಕರಿಯಮ್ಮಕ್ಕನವರಿಗೂ ಮತ್ತು ಜಿಲ್ಲಾ ಎಂಪಿ ಸಂಸದರಾದಂತಹ ಜಿ ಕುಮಾರನಾಯ್ಕರವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ, ಈಗಲೇ ನೀವು ಕೂಡಲೇ ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟು ಬೆಳೆ ವೀಕ್ಷಣೆ ಮಾಡಿ ನಮ್ಮ ರೈತರಿಗೆ ಪರಿಹಾರ ಕೊಡಿಸಬೇಕೆಂದು ನಾನು ತಿಳಿಸ್ತಾ ಇದ್ದೀನಿ. ಸರಿಸುಮಾರು ಈ ಭಾಗದಲ್ಲಿ 45,000 ಮಸುವು ಹತ್ತಿ ರೈತರು ಮತ್ತು ಮೆಣಸಿನಕಾಯಿ ಬೆಳೆದಂತ ರೈತರು ಕೂಡ ಹಾಳಾಗಿದ್ದಾರೆ. ಒಂದು ಎಕರೆಗೆ ಮೆಣಸಿನಕಾಯಿ ಬೆಳೆಗೆ 1,20,000 ರಿಂದ 1,30,000 ರೂಪಾಯಿ ಖರ್ಚು ಬರ್ತದೆ. ಹತ್ತಿ ಬೆಳೆಗೆ 50,000 ರಿಂದ 55,000 ರೂಪಾಯಿ ಖರ್ಚು ಬರ್ತದೆ. ಹಾಗಾಗಿ ಈ ಖರ್ಚು ವೆಚ್ಚವನ್ನು ಈ ರಾಜ್ಯ ಸರ್ಕಾರನೇ ಹೊಣೆಯಾಗಬೇಕು ಮತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಿಸಬೇಕೆಂದು ನಾನು ಈ ಮೂಲಕ ಒತ್ತಾಯಿಸುತ್ತಿದ್ದೇನೆ. ಧನ್ಯವಾದಗಳು. ಮತ್ತು ಇನ್ನು ನಾನು ಹೇಳೋ ಮಾತಿದೆ, ಈಗಾಗಲೇ ಮಳೆ ಇನ್ನು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಮಗೆ ತೋರಿಸ್ತೀನಿ. ನಮಸ್ಕಾರ. ಎಲ್ಲ ಸುತ್ತ ತೋರಿಸ ಏನಾದರೂ ಮಾಡೋದಾದ್ರೆ ಸಮಾಜ ಸೇವಕದಲ್ಲಿ ವಾಲ್ಮೀಕಿ ಸಮಾಜದ ಕರಡು ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಅಸ್ಕಳ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಎಂದು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಕರಡು ಸಮಿತಿ ಸದಸ್ಯರಾದ ಎಂ ಮಹದೇವ ನಾಯಕ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕರಡು ಸಮಿತಿ ಅಧ್ಯಕ್ಷ ಜವಾಬ್ದಾರಿ ವಹಿಸಿಕೊಂಡು ನಂತರ ಸಮಿತಿಯ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅನೇಕ ಸಭೆಗಳನ್ನು ನಡೆಸಿದ್ದು, ಅದಲ್ಲದೆ ಸಮಾಜದ ಹಿರಿಯ ಮುಖಂಡರ ಗಮನಕ್ಕೆ ತರದೆ ಅನೇಕ ಸಮಾಜದ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಂಘಟನೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸಮಾಜದ ಹಿರಿಯ ನ್ಯಾಯವಾದಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡುತ್ತಿರುವುದು ಸೂಕ್ತವಲ್ಲ ಎಂದರು. ವೆಂಕಟೇಶ ಅಸ್ಕಳ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ 1 ವರ್ಷ ಅವಧಿ ಪೂರ್ಣಗೊಳಿಸಿದರೂ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳದೆ ಇರುವುದರಿಂದ ಮತ್ತು ಸಮಾಜದ ನಾಯಕತ್ವ ವಹಿಸಿಕೊಳ್ಳಲು ಯೋಗ್ಯರಲ್ಲವೆಂದು ಪರಿಗಣಿಸಿ ಇವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದೆ ಎಂದರು. 2-3 ಹಳ್ಳಿಗೂ ಪ್ರಪ್ರಥಮವಾಗಿ ತಿರುಗಾಡಿದರು. ತದನಂತರ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ನಾಯಕರು ತಮ್ಮದೇ ಆದಂತಹ ಹಾದಿಯಲ್ಲಿ ಏಕ ನಿರ್ಣಯ ತಗೊಂಡು ನಮ್ಮನ್ನೆಲ್ಲರನ್ನು ಬಿಟ್ಟು ಎಲ್ಲೆಲ್ಲಿ ಕಂಡುಕೊಂಡವ್ರನ್ನ ಎಲ್ಲೆಲ್ಲಿ ಸಿಗ್ತಾರಂತವ್ರನ್ನ ಗಾಡಿ ಮೇಲೆ ಹಾಕೊಂಡು ಹೋಗಿ ಒಂದು ಸಮಾಜಕ್ಕೆ ಬಲ ತರುವಂತ ಕಾರ್ಯ ಮಾಡಲಿಲ್ಲ. ಅದಕ್ಕಾಗಿ ನಮಗೆ ಬಹಳ ನೋವಿಸಿತು. 2-3 ಸಲ ಕೇಳಿದಾಗ ನೀವು ಬಂದ್ರೇನು ಬರ್ದಿದ್ರೇನು, ನಾನು ಕಂಡಕಂಡಲ್ಲಿ ನಮ್ಮ ಗಾಡಿಯಲ್ಲಿ ತುಂಬಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ಹೇಳಿದ್ರು. ನೀವು ಮಾಡ್ತಕ್ಕಂಥದ್ದು ದಾರಿ ಸರಿಯಲ್ಲ, ಬೇಡ. ಇಲ್ಲಿವರೆಗೂ 1 ವರ್ಷ ಆಯ್ತು ಸಮಿತಿ ಮಾಡಿ, ಒಂದು ಪೂರ್ವ ಸಭೆಯೂ ಮಾಡಿಲ್ಲ, ನಮ್ಮನ್ನು ಯಾರೂ ಮೀಟಿಂಗ್ ಕರೀಲಿಲ್ಲ. ಹಾಗಾಗಿ ನಾವು ಇದೊಂದು ಸಮಿತಿಯಲ್ಲಿ ಇದ್ದ ಕಾರಣ ಯಾಕೆ ನಾವು ಇರಬೇಕು? ನಿಮಿತ್ತವಾಗಿರ್ತಕ್ಕಂಥದ್ದು ಬೇಡ. ನಾವು ನಮ್ಮನ್ನು ಅಲ್ಲಿ ಸೇವೆ ಮಾಡಬೇಕಂತಕ್ಕಂಥ ವಿಷಯ ನಮ್ಮಲ್ಲಿನೂ ಇತ್ತು. ಸಮಾಜಕ್ಕೆ ನಮ್ಮ
ವಾಲ್ಮೀಕಿ ಸಮಾಜದ ಪರವಾಗಿ. ಆದ್ರೆ ಅವರು ಮೊನ್ನೆ ತಾನೇ ಮತ್ತೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ತಾವೇ ಒಂದು 10-20 ಜನ ಕರ್ಕೊಂಡು ಬಂದು ನಮ್ಮ ಹಿರಿಯರ ಮುಖಂಡರಿಗೆ ತಿಳಿಸಲಾರದೆ ಮಾಡಿದ್ರು. ನಾವು ಕರೆದ್ರು. ನಾವೇಂತ ಕೇಳಿದ್ರೆ ನಕಲಿ ಶಾಂತಿ ಅವಳ ಜಾಸ್ತಿ ಆಗಿರೋದ್ರಿಂದ ಅದಕ್ಕಾಗಿ ನಾವು ಒಂದು ಸಭೆಯನ್ನು ಕರೆದಿದ್ದೇವೆ ಅಂತ ಅನ್ನೋದಕ್ಕೋಸ್ಕರ ನಾವು ಅಂತ ಅಲ್ಲಿ ಹೋದ್ವಿ. ಅಲ್ಲಿಗೆ ಹೋದ ನಂತರ ಇಲ್ಲ ನಾವು ವಾಲ್ಮೀಕಿ ಕ್ಷೇತ್ರೀಯ ಪೂರ್ವ ಸಭೆಯನ್ನು ಕರೆದಿದ್ದೇವೆ ಅಂತಂದ್ರು. ನಮ್ಗೆ ಇಂಟಿಮೇಷನೇ ಇಲ್ಲ. ಅದಕ್ಕಾಗಿ ಗಡು ಸಮಿತಿ ಅಧ್ಯಕ್ಷರಾಗಿ ಇರ್ತಕ್ಕಂಥವ್ರು ಗಡು ಸಮಿತಿ ಸದಸ್ಯರಿಗೆ ಮಾಹಿತಿ ಇಲ್ಲಂತೆ ತಾವು ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ಹೇಳಿದ್ರು ಕೂಡ ನಾನು ಬಿಟ್ಟು ಯಾರು ಮಾಡೋರಿಲ್ಲ ಅಂತಕ್ಕಂಥ ವಿಚಾರ ಅವರಲ್ಲಿ ಮೂಡಿದೆ. ಸಂಘದ ಹಿತದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಿಸಲು ಸರಿಯಾಗಿ ಇಲ್ಲದ ಕಾರಣ ಗಡು ಸಮಿತಿಯ ಸದಸ್ಯರೆಲ್ಲ ಸೇರಿಕೊಂಡು ಹೊಸ ಅಧ್ಯಕ್ಷರ ನೇಮಕಾತಿ ನೇಮಿಸಲು ನಿರ್ಣಯಿಸುತ್ತಾರೆ ಮುಂದಿನ ದಿನಗಳಲ್ಲಿ. ಆದರೆ ಸದರಿ ಪ್ರಸ್ತುತ 7ನೇ ತಾರೀಕು 10/2025 ವಾಲ್ಮೀಕಿ ಜಯಂತಿ ನೆರವೇರಿಸಲು ವಾಲ್ಮೀಕಿ ಸಮಾಜದ ಎಲ್ಲಾ ಮುಖಂಡರುಗಳು ಸೇರಿಕೊಂಡು ಹೊಸ ಸ್ವಾಗತ ಸಮಿತಿಯನ್ನು ರಚಿಸಬೇಕೆಂದು ಕೋರಲಾಗಿದೆ. ಅಲ್ಲದೆ ಕರಡು ಸಮಿತಿಯನ್ನು ವಜಾಗೊಳಿಸಿ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಬೇಕೆಂದು ತಮ್ಮಲ್ಲಿ ನಮ್ಮ ಎಲ್ಲಾ ಬಂಧುಗಳಲ್ಲಿ ಮತ್ತು ಇದಕ್ಕಿಂತ ಮುಂಚಿತವಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ಹಾಗೂ ಜಯಂತಿ ಆಚರಣೆಗೆ ಆರ್ಥಿಕ ಸಹಾಯ ನೀಡುವಂತಿಲ್ಲ ಎಂದು ಎಲ್ಲಾ ಹಿರಿಯ ಮುಖಂಡರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಮುಂದೆ ವೀಕ್ಷಣೆ ಮಾಡಬಾರದು. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕೇಸಸ್ಗಳನ್ನ ಯಾವ್ದಾದ್ರು ಡೆವಲಪ್ ಮಾಡ್ತಿದ್ದೀರಾ? ಮಾಡ್ತಿದೀವಿ. ಯಾವ ನೆಂಟರು ಬೀಗರು ಯಾವ ಫ್ರೆಂಡ್ಸ್ ಬಂದ್ರೆ ಒಂದಿಷ್ಟು ವಿಸಿಟ್ಸ್ ಮಾಡ್ಸಕ್ ಹೋದೆ ಅದು ಮಂತ್ರಾಲಯ ಹೌದಾ? ತುಂಗಭದ್ರಾ ರಿವರ್ ಇದೆ ಅದು ಆಂಧ್ರ. ಅದ್ರ ಬಗ್ಗೆ 8ನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿ ಕಾಲೇಜ್ ವರೆಗೂ ಓದಿದೀವಿ. ನಾನು ಇರ್ತಕ್ಕಂಥ ಜಿಲ್ಲೆಯಲ್ಲೇ ಇದೆ. ಹೋಗಿ ಬಂದೆ. ಅದಕ್ಕೆ ನಾನು ಒಬ್ಬನೇ ಅನ್ಸುವ ಸರ್ಕಾರ ಒಬ್ಬರೇ ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು. ಈಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಯಾವುದನ್ನ ಅಡ್ವೆಂಚರಸ್ ಆಗಿ ಬಳಸಬೇಕು, ಯಾವುದನ್ನ ದಾರ್ಶನಿಕವಾಗಿ ಭಕ್ತಾದಿಗಳು ಬರ್ತಕ್ಕಂಥದನ್ನ ಬೆಳೆಸಬೇಕು, ಅಲ್ಲಿ ಬರ್ತಕ್ಕಂತಹ ಪ್ರವಾಸಿಗರಿಗೆ ಉಳಿದುಕೊಳ್ತಕ್ಕಂಥ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ತಂಗಲು ಒಂದು ಡಾರ್ಮಿಟರಿ ವ್ಯವಸ್ಥೆ, ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಮೂಲ ಉದ್ದೇಶ. ಆ ಮೂಲ ಉದ್ದೇಶ ಹಾಗೂ ಇವತ್ತಿನ ಪ್ರವಾಸೋದ್ಯಮ ದಿನಾಚರಣೆಯ ನಮ್ಮ ಘೋಷವಾಕ್ಯನೇ ಹೇಳ್ತಿದೆ, ಟೂರಿಸಂ ಅಂಡ್ ಸಸ್ಟೈನಬಲ್ ಟ್ರಾನ್ಸ್ಫಾರ್ಮೇಶನ್. ಸಸ್ಟೈನೇಬಲ್ ಅಂತಕ್ಕಂಥ ವರ್ಡ್ ಅಲ್ಲೇ ಹೇಳ್ತಿದೆ ಸುಸ್ಥಿರ ಅಂತಕ್ಕಂಥದ್ದು ನೀವು ಕಾಲೇಜ್ ವಿದ್ಯಾರ್ಥಿಗಳು ತುಂಬಾ ಓದಿರ್ತೀರಿ, ತಿಳ್ಕೊಂಡಿರ್ತೀರಿ. ಅಂದ್ರೆ ಈಗಿರ್ತಕ್ಕಂಥ ಸ್ಥಿರದೊಳಗೆ ಮುಂದಿನ ದಿನಮಾನಗಳಲ್ಲಿ ಈಗ ಮಾಡ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳು ಅದು ಶಾಶ್ವತವಾಗಿ ಕಂಟಿನ್ಯೂಸ್ ಆಗಿ ಇರಬೇಕು ಅಂತಕ್ಕಂಥದ್ದು ಸುಸ್ಥಿರ ಅಂತಕ್ಕಂಥ ಒಂದು ಶಬ್ದ ನಮಗೆ ತಿಳಿಸ್ಕೊಡ್ತದೆ. ಇವತ್ತಿನ ಈ ಒಂದು ಘೋಷವಾಕ್ಯದಡಿ ನಾವು ಆಚರಣೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ರಾಜ್ಯ, ದೇಶ ಹಾಗೂ ವಿಶ್ವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕು. ನಾನು ಯಾಕೆ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳನ್ನೇ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಒಂದು ಅಧಿಕಾರಿಯಾಗಿ ನೇಮಕ ಆಗೋಕ್ಕಿಂತ ಮುಂಚೆ ಅನೇಕ ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಓದ್ತಕ್ಕಂಥದ್ದು, ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಇಂಟರ್ವ್ಯೂ ಕೊಡ್ತಕ್ಕಂಥದ್ದನ್ನ ಮಾಡಿದ್ದೀನಿ. ಈಗ ನಾನು DD ಫುಡ್ ಆಗಿ ಕೆಲಸ ಮಾಡ್ತಿದ್ದೀನಿ, ಹೆಚ್ಚುವರಿಯಾಗಿ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಲ್ಲೂ ಇದ್ದೀನಿ. ಈ ಮುಂಚೆ ನಾನು ಸುಮಾರು 4-5 ಇಲಾಖೆಗಳಲ್ಲಿಯೂ ಸಹಿತ ಕೆಲಸ ಮಾಡಿದ್ದೀನಿ KPSC ಇಂದ ಸೆಲೆಕ್ಟ್ ಆಗಿ. ಯಾಕೆ ನನಗೆ 4-5 ಸಾರಿ ಮತ್ತೆ ಎಕ್ಸಾಮ್ಗಳನ್ನು ಪಾಸ್ ಆಗ್ತಿದೆ ಅಂತಂದರೆ, ಇವುಗಳನ್ನು ಸೆಮಿನಾರ್ಸ್ಗಳನ್ನು ಲೆಕ್ಚರ್ಸ್ಗಳನ್ನು ಕೇಳೋದು, ಮತ್ತು ಈ ವಿಡಿಯೋಸ್ನ ನಾನು ನಿಮ್ಗೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲರಿಗೂ ರಾಯಚೂರಿನ ಎಲ್ಲ ಪ್ರವಾಸಿ ತಾಣಗಳ ವಿಡಿಯೋಸ್ ಒಂದು ಪ್ಲ್ಯಾನ್ ಇತ್ತು. ಬಟ್ ಎಕ್ಸಿಕ್ಯೂಷನ್ ಅಷ್ಟೊಂದು ಸಮರ್ಪಕ ಆಗಲಿಲ್ಲ ಅಂತಕ್ಕಂಥ ಖೇದ ನನಗೂ ಇದೆ. ಒಂದು ಯಾಕೆ ಅದು ಸಮರ್ಪಕ ಆಗಲಿಲ್ಲ ಅಂತಕ್ಕಂಥದ್ದು ಅಂದರೆ, ಇವತ್ತೇ ಅದು ಸ್ಟ್ರೈಕ್ ಬಂತು, ಎಲ್ಲ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಒಂದು. ಮತ್ತೊಂದು, ಮಳೆಯಿಂದ ಆಗಿ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಅಡಚಣೆ ಆಗಿರ್ತಕ್ಕಂಥದ್ದು ಆಗಲಿ. ಆದರೆ ಈ ಒಂದು ವಿಡಿಯೋಸ್ನ ನಾನು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡ್ತೀನಿ
ಮತ್ತು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಪ್ರವಾಸಿ ತಾಣಗಳ ವಿಚಾರಗಳನ್ನು, ಅಲ್ಲಿರ್ತಕ್ಕಂಥದ್ದು ಯಾಕೆ ಪ್ರವಾಸಿ ತಾಣ ಅಂತ ಕರೆಸ್ತಾರೆ, ಎಷ್ಟೋ ಜನಕ್ಕೆ ನನಗೆ ಎಡದೊರೆ ನಾಡು, ನಾ ರಾಯಚೂರಿಗೆ ಎಂಟ್ರಿ ಆಗಬೇಕಾದ್ರೆ ಬರೆದು ಹಾಕಿದ್ದಾರೆ ಎಡದೊರೆ ನಾಡು ರಾಯಚೂರಿಗೆ ಸುಸ್ವಾಗಂತ. ಎಷ್ಟೋ ಜನ ರಾಯಚೂರಲ್ಲಿ ಇದ್ದವ್ರಿಗೆ ಗೊತ್ತಿಲ್ಲ ಯಾಕೆ ಎಡದೊರೆ ನಾಡು ಅಂತ ಕರೀತಾರೆ, ಯಾಕೆ ದೋವಾ ಪ್ರದೇಶ ಅಂತ ಕರೀತಾರೆ. ಎಷ್ಟೋ ಜನ ನಾವೇ ಯೋಚನೆ ಮಾಡ್ಕೊಂಡಿಲ್ಲ. ನಮ್ಮೂರಿಂದು ನನಗೆ ಹೆಮ್ಮೆ ಇರಬೇಕು. ನಾಳೆ ನಾನೀಗ ಯಾವ ಜಿಲ್ಲೆಯವನು ಅಂತ ಕೇಳಿದರೆ ರಾಯಚೂರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ಬಿಡ್ತೀನಿ. ಹೌದಾ? ರಾಯಚೂರು ಬಗ್ಗೆ ನಿಮ್ಗೆ ಹೇಳ್ರಿ ಒಂದು 4 ಲೈನು ಅಂತ ಹೇಳಿದರೆ, ರಾಯಚೂರು ಬಗ್ಗೆನಾ? ರಾಯಚೂರು ಕರ್ನಾಟಕದಲ್ಲಿದೆ. ಅದರಲ್ಲಿ 5 ತಾಲೂಕುಗಳಿದ್ದಾವೆ. ಈಗ ಮತ್ತೆ ಹೆಚ್ಚುವರಿಯಾಗಿ ಮಸ್ಕಿ, ಸಿರ್ವಾರ್, ಅರಕೆರೆ ತಾಲೂಕಾಗಿದೆ. ಮತ್ತೆ ಮತ್ತೆ ಅಂತ ಹೇಳಿ ನಿಂತ್ಬಿಡ್ತಾರೆ. ನಾನು ಸುಮಾರು ಜನಕ್ಕೆ ಕೇಳ್ತಾ ಇದ್ದೀನಿ. ಆದರೆ ರಾಯಚೂರನ್ನ ದೋವಾಬ್ ಪ್ರದೇಶ ಅಂತ ಕರೀತಾರೆ, ಎಡದೊರೆ ನಾಡು ಅಂತ ಕರೀತಾರೆ, ಅಕ್ಕಿಯ ಭತ್ತದ ನಾಡು ಅಂತ ಕರೀತಾರೆ. ಯಾಕೆ ಕರಿಬೇಕಂದ್ರೂ ಕಾರಣ ಇರಬೇಕಲ್ಲ. ಆಮೇಲೆ ಇಲ್ಲಿರ್ತಕ್ಕಂತಹ ದೇವಸ್ಥಾನಗಳು ಯಾರು ನಮಗೆ ನಮ್ಮ ಇವತ್ತು ವಿಶ್ವದಾದ್ಯಂತ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಬರೀ ಕೇವಲ ಕಾರ್ಯಕ್ರಮಕ್ಕೆ ಅಷ್ಟೇ ಮಾತ್ರ ಇದು ಸೀಮಿತ ಆಗಬಾರ್ದು. ಪ್ರವಾಸೋದ್ಯಮ ಇಲಾಖೆಯಿಂದ ಅನೇಕ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿಕೊಳ್ಳುತ್ತೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಈ ವಿಶ್ವ ಪ್ರವಾಸೋದ್ಯಮದ ಘೋಷಣೆಯಾಗಿರ್ತಕ್ಕಂಥ ಟೂರಿಸಂ ಆ್ಯಂಡ್ ಸಸ್ಟೈನೇಬಲ್ ಟ್ರಾನ್ಸ್ಫಾರ್ಮೇಷನ್, ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆಯ ಪ್ರವಾಸೋದ್ಯಮವನ್ನು ವೇಗವರ್ಧಕವಾಗಿ ಬಳಸುವ ವಿಧಾನವನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಪರಿಸರ ಸಂರಕ್ಷಣೆ, ಸಾಮಾಜಿಕ ಸಾಂಸ್ಕೃತಿಕ ಸಂರಕ್ಷಣೆ ಹಾಗೆ ಸ್ಥಳೀಯ ಸಮುದಾಯಗಳ ಆರ್ಥಿಕ ಸಬಲೀಕರಣವನ್ನು ಮಾಡುವುದರ ಮೂಲಕ ಪ್ರವಾಸೋದ್ಯಮವನ್ನು ನಾವು ಇವತ್ತು ಬೆಳೆಸಬೇಕಾಗಿದೆ. 2025ರ ನಂತರ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಎಂಬ ವಿಷಯವನ್ನು ಇಲ್ಲಿ ಹೇಳಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಸಮುದಾಯ ಆಧಾರಿತ ಪ್ರವಾಸೋದ್ಯಮ ಸೌಲಭ್ಯಗಳಂತಹ ಪ್ರವಾಸೋದ್ಯಮ ಮೂಲಸೌಕರ್ಯ ಅಭಿವೃದ್ಧಿಪಡಿಸಬೇಕಂತಕ್ಕಂಥದ್ದು ಇಲ್ಲಿ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥ. ಯಾವಾಗ ಸ್ಥಳೀಯ ಸಮುದಾಯಗಳು ಈ ವಿಶ್ವ ಪ್ರವಾಸೋದ್ಯಮ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಈ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಈ ಮೂಲ ಸೌಕರ್ಯಗಳ ಈ ಒಂದು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡಿ ಪ್ರವಾಸೋದ್ಯಮ, ಪರಿಸರ ಮತ್ತು ಹಸಿರು ಪ್ರವಾಸೋದ್ಯಮ ಸೇರಿದಂತೆ ಪುನರುತ್ಪಾದಕ ಜವಾಬ್ದಾರಿತವಾಗಿರ್ತಕ್ಕಂಥ ಪ್ರವಾಸೋದ್ಯಮವನ್ನು ನಾವು ಮಾಡಬೇಕಾಗಿದೆ. ಹಾಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ನಿರ್ವಹಣೆಯಲ್ಲಿ ಸಮುದಾಯದ ಒಳಗೊಳ್ಳುವಿಕೆ ಮತ್ತು ಭಾಗವಹಿಸುವಿಕೆಯನ್ನು ಇಲ್ಲಿ ಬಹಳ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಬರೀ ಕೇವಲ ಇಲಾಖೆಯವರು ಮತ್ತು ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಕೂಡ ಸಮುದಾಯಗಳು ಅಲ್ಲಿ ಇಚ್ಛೆಯಿಂದ ಪಾಲ್ಗೊಂಡಾಗ ಮಾತ್ರ ಪ್ರವಾಸೋದ್ಯಮ ಬೆಳವಣಿಗೆ ಆಗಲಿಕ್ಕೆ ಸಹಾಯಕವಾಗ್ತದೆ. ಸಾಂಪ್ರದಾಯಿಕ ಪ್ರವಾಸೋದ್ಯಮ ನಡುವೆ ಇಲ್ಲಿ ಸಮತೋಲನ ಗಮನವನ್ನು ನಾವು ಹರಿಸಬೇಕಾಗ್ತದೆ. ಈ ಸಮುದಾಯ ಆಧಾರಿತ ಪ್ರವಾಸೋದ್ಯಮಕ್ಕೆ ನಾವು ಮುಖ್ಯವಾಗಿ ಆದ್ಯತೆಯನ್ನು ನೀಡಬೇಕಾಗ್ತದೆ. TUCI ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಅವರ ವಿರುದ್ಧ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘಟನೆಯ ನಾಗಲಿಂಗಸ್ವಾಮಿ ಅವರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರು. ಇವರ ಹೇಳಿಕೆ ಖಂಡನೀಯ ಎಂದು TUCI ರಾಜ್ಯ ಅಧ್ಯಕ್ಷರಾದ MD ಹಮೀರ್ ಅಲಿ ಅವರು ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹಾರ್ಮಾನಸಯ್ಯ ಅವರು ಕಾರ್ಮಿಕರ ಹಿತಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ನಾಗಲಿಂಗಸ್ವಾಮಿ ಅವರು ಹೇಳಿಕೆ ಹಿಂದೆ ರಾಜಕೀಯ ಷಡ್ಯಂತರದಿಂದ ಕೂಡಿದೆ ಎಂದು ಆರೋಪಿಸಿದರು. ತುಂಗಭದ್ರಾ ಕಾರ್ಮಿಕ ಸಂಘವನ್ನು ಹೊಡೆಯುವ ಭ್ರಷ್ಟ ಇಂಜಿನಿಯರ್ಗಳ ಹಿತ ಕಾಯುವ ಕಾರ್ಮಿಕರ ದಿಕ್ಕು ತಪ್ಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದರು. ಕಾರ್ಮಿಕರ 16 ಕೋಟಿ ಹಣವನ್ನು ಲೂಟಿ ಮಾಡಿರುವ ಭ್ರಷ್ಟ ಇಂಜಿನಿಯರ್ಗಳಾದ ವಿಜಯಲಕ್ಷ್ಮಿ ಪಾಟೀಲ್, ಸತ್ಯನಾರಾಯಣ ಅವರ ಪರವಾಗಿ ನಾಗಲಿಂಗಸ್ವಾಮಿ ಅವರು ಇದ್ದಾರೆ ಎಂದು ಆರೋಪಿಸಿದರು. ಅವರು ಕಟ್ಟಿರುವ ಸಂಘಟನೆಯಲ್ಲಿ 500 ಜನರಿಲ್ಲ, ಕೇವಲ 50 ಜನರಿದ್ದು ಅವರುಗಳು ಅಧಿಕಾರಿಗಳೊಂದಿಗೆ ಕಾರ್ಮಿಕ ಸಂಘಟನೆ ಕಟ್ಟದಂತೆ ಹೋರಾಟ ನಡೆಸಿದಂತೆ ಸತತವಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಅಲ್ಲದೆ ಅವರು ಕಟ್ಟಿರುವ ಸಂಘಟನೆ ಕೇವಲ ಭ್ರಷ್ಟ ಅಧಿಕಾರಿಗಳು ಹುಟ್ಟು ಹಾಕಿದ ಸಂಘವಾಗಿದೆ. ಟ್ರೇಡ್ ಸೆಂಟರ್ನ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಪತ್ರಿಕಾ ಹೇಳಿಕೆ ನಮ್ಮ ಎದುರಿಗೆ ಕೊಡ್ತಾ ಇದ್ದೀನಿ. ನಿನ್ನೆ ತಾನೇ ಈ ಸಂಘಟನೆಯ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತಮಿಳು ಆರ್ ಮಾನ್ಸಯ್ಯ ಅವರು ಹೋರಾಟ ಏನು ಪ್ರಾರಂಭ ಮಾಡಿದ್ದಾರೆ ನೀರಾವರಿ ವರ್ಕರ್ಸ್ ಬಗ್ಗೆ ಸಿಲ್ವಾರ್ನಲ್ಲಿ. ಅದರ ವಿಷಯವಾಗಿ ಅವರು ಮಾತಾಡುವಾಗ ಏನೋ ತಪ್ಪಾಗಿ ಮಾತಾಡಿದ್ದಾರೆ ಅಂತ ಹೇಳಿ ನಮ್ಮಿಂದಲೇ ನಮ್ಮಲ್ಲೇ ಎಲ್ಲ ಜ್ಞಾನ ಪಡೆದುಕೊಂಡು ನಮ್ಮ ಟ್ರೇಡ್ ಯೂನಿಯನ್ನಿಂದಲೇ ಟಿ.ಯು. ಸೈಡ್ನ ನಾಗಲಿಂಗಸ್ವಾಮಿ ಅವರು ನಮ್ಮ ಟ್ರೇಡ್ ಯೂನಿಯನ್ನಲ್ಲಿಯೇ ಭಾಳ ವರ್ಷ ಇದ್ದು ಎಲ್ಲ ಕೆಲಸ ಮಾಡಿದಂಥ ನಮ್ಮ ಶಿಕ್ಷಕರೇ ತಪ್ಪಾಗಿತ್ತು. ಹೀಗಾಗಿ ನಿಮಗೆ ಪತ್ರಿಕಾ ಹೇಳಿಕೆಯಲ್ಲಿ ನಾವು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕೆ ಸ್ಲಿಪ್ ಕೊಡ್ತಿರಲಿಲ್ಲ, ವೇತನ ಸರಿಯಾದ ಸಮಯಕ್ಕೆ ಹಾಕ್ತಿರಲಿಲ್ಲ. ಆಮೇಲೆ ಅವರಿಂದ ಡಿಡಕ್ಟ್ ಮಾಡುವಂಥ EPF ಭವಿಷ್ಯ ನಿಧಿ ಹಣ ಅದನ್ನು ಅವರ ಪಾಲು ಅವರು ಕಟ್ತಿರಲಿಲ್ಲ. ಇದು ದೊಡ್ಡ ಬೇಡಿಕೆಗಳವರಿಗೆ ಆರ್ ಮಾನ್ಸಯ್ಯ ಮತ್ತು ಆ ಒಂದು ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿ ತುಮಕೂರುವರೆಗೆ ನಡ್ಕೊಂಡು ಹೋದ ನಂತರ ಒಂದು ತೀರ್ಮಾನ ಆದಂಥ ಹಿನ್ನೆಲೆ ನಮ್ಮ ಟ್ರೇಡ್ ಯೂನಿಯನ್ ಸೆಂಟ್ರಿಗೆ ಇದೆ. ಇದರಲ್ಲೇ ಇತ್ತು ನಾಗಲಿಂಗಸ್ವಾಮಿಯವರು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಅಂತ ಹೇಳಿದರೆ ತಪ್ಪಾಗಂಗಿಲ್ಲ. ನಮ್ಮ ಸಂಘಟನೆಯ ಮುಖಂಡರ ವಿಚಾರಗಳನ್ನು ಇನ್ನೂ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಇನ್ನು ಬಹಳಷ್ಟು ವಿಷಯಗಳಿದ್ದಾವೆ, ನಾವು ಎಲ್ಲ ಬಯಲಿದ್ದಾರೆ. ಇದು ರಾಜಕೀಯ ಅಲ್ಲ, ಇದೊಂದು ಟ್ರೇಡ್ ಯೂನಿಯನ್. ಟ್ರೇಡ್ ಯೂನಿಯನ್ನಲ್ಲಿ ಕಾರ್ಮಿಕರ ಒಳ್ಳೆಯದಕ್ಕಾಗಿ, ಕಾರ್ಮಿಕ ಕುಟುಂಬದ ಅವರ ಜೀವನಕ್ಕಾಗಿ ಈ ಒಂದು ಸಂಘಟನೆಗಳನ್ನು ಕಟ್ಕೊಂಡು ನಡೆಯುವಂತಾಗಿದೆ. ಇದು ರಾಜಕೀಯ ಪಕ್ಷ ಅಲ್ಲ. ಇವರು ನಮ್ಮಲ್ಲಿರುವಂಥವರೇ BJPನ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿಂದ ಈ ಸಂಘದಲ್ಲಿ ಪದಾಧಿಕಾರಿಯಾಗಿದ್ದವರು ಅಲ್ಲಿ ಸಂಘ ಹೊಡೆಯುವಂಥ ಕೆಲಸ ಮಾಡಿ ಹೊರಕೊಂಡು 500 ಸದಸ್ಯರಂತ ಅವರು ಇವತ್ತು ಗುರುತು ಮಾಡ್ತಿದ್ದಾರೆ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ದಾರೆ. ಅವ್ರ ಜೊತೆಗೆ 50 ಜನ ಇರೋದು, ಅದಕ್ಕೆ ಇನ್ನೊಂದು ಪೂಜೆ ಹಾಕ್ಕೊಂಡು 500 ಜನ ಅಂತ ನಿನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ನೀರಾವರಿಯ ಪದಾಧಿಕಾರಿಗಳು ನನ್ನ ಜೊತೆ ಕೂತಿದ್ದಾರೆ. ಎಷ್ಟು ಸದಸ್ಯತ್ವ ಇದೆ ಎಂಬುದು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರ ನಡುವಿರೋರಿಗೆಲ್ಲ ಚೆನ್ನಾಗಿ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಭಾರತೀಯ ಸಂಸ್ಕೃತಿಯಲ್ಲಿ ದಸರಾ ಮತ್ತು ವಿಜಯದಶಮಿಗೆ ವಿಶಿಷ್ಟ ಸ್ಥಾನವಿದೆ ಎಂದು ರಾಜನಹಳ್ಳಿಯ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೀಠಾಧಿಪತಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ತಾಲೂಕಿನ ರಾಗಲಪರವಿ ಕ್ರಾಸ್ನಲ್ಲಿರುವ VCB ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಶುಕ್ರವಾರ ನಡೆದ 5ನೇ ದಿನದ ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಾಸಕ ಹಂಪನಗೌಡ ಬದರ್ಲಿ ಮಾತನಾಡಿ, ತಾಲೂಕಿನಲ್ಲಿ ಸದಾ ಶಾಂತಿ, ಸಾಮರಸ್ಯ ಮತ್ತು ಸಮೃದ್ಧಿಯಿಂದ ಜನರು ಬಾಳಬೇಕೆನ್ನುವ ಉದ್ದೇಶದಿಂದ 2 ವರ್ಷಗಳಿಂದ ದಸರಾ ಮಹೋತ್ಸವ ಆಚರಿಸಲಾಗುತ್ತಿದೆ. ಯಾವುದೇ ಕೆಟ್ಟ ಗಳಿಗೆಯಲ್ಲಿ ಉಂಟಾದ ಘಟನೆಗಳಿಂದ ಪರಸ್ಪರ ದ್ವೇಷ, ಅಸೂಹೆಗಳು ಹುಟ್ಟಿಕೊಂಡಿರುತ್ತವೆ. ಅವುಗಳನ್ನು ಮರೆಯಲು ದಸರಾ ಹಬ್ಬ ವರದಾನವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ದುಷ್ಟಶಕ್ತಿ ಸಂಹಾರ ಮಾಡಿ ಶಿಷ್ಟ ಶಕ್ತಿ ಜಯ ಸಾಧಿಸುವುದರ ಸಂಕೇತವಾಗಿರುವ ದಸರಾದಲ್ಲಿ ಕೆಡುಕುಗಳನ್ನು ಮರೆತು ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಮತ್ತು ಸದ್ಭಾವ ಇರುವ ಶಕ್ತಿಗಳನ್ನು ಪ್ರೋತ್ಸಾಹಿಸುವ ಕಾರ್ಯ ನಡೆಯಬೇಕಾಗಿದೆ ಎಂದರು. ಉದ್ಘಾಟಕರಾಗಿ ಆಗಮಿಸಿದರೆ ಅವ್ರನ್ನ ಜೋರಾಗಿ ಚಪ್ಪಳೆ ತಟ್ಟೋದ್ರ ಸಿಂಧನೂರಿನ
ವಿಭಾಗದಿಂದ ವಿಭಾಗಕ್ಕೆ ಅತ್ಯಂತ ಕ್ರಿಯಾಶೀಲ ಭಾಗದಲ್ಲಿ ದಸರಾ ಉತ್ಸವದಲ್ಲಿ ಕಾರ್ಯಕಾರಿಯ ನೇತೃತ್ವವನ್ನು ವಹಿಸಿರುವಂತಹ ಸ್ಥಳೀಯ ಡಿವೈಎಸ್ಪಿ ಸಾರು ಈ ತ್ರಿಮೂರ್ತಿಗಳ ಅತ್ಯಂತ ಕಾರ್ಯವೈಖರಿಯಿಂದ ದಸರಾ ಉತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೀತಾ ಇದೆ. ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಗಣ್ಯಮಾನ್ಯರನ್ನ ಪ್ರತ್ಯಕ್ಷ ವಹಿಸದ ಕೊರತೆಯಿಂದ ಅವ್ರನ್ನ ವೇದಿಕೆಗೆ ಕರೆ ಮಾಡಕ್ಕಾಗಿಲ್ಲ. ವೇದಿಕೆಗೆ ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಾಂಗಣದಲ್ಲಿ ನಡೀತಾ ಇದೆ. ಎಲ್ಲ ಕಲಾ ತಂಡಗಳು ಅತ್ಯಂತ ವೇದಿಕೆಗೆ ಗಣ್ಯಮಾನ್ಯರು ಪೂಜ್ಯ ಗುರುಗಳು ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತರಬೇಕು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶ್ರೀ ಅಪ್ಪನಗೌಡ ಬಾದರಿ ಸರ್ ಶಾಸಕರು ಅಧ್ಯಕ್ಷರು ದಸರಾ ಉತ್ಸವ ಸಲ್ಲಿಸಿದರು. ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಡಾಕ್ಟರ್ ಜಗದ್ಗುರು ಪದ್ಧತಿಗಳನ್ನು ಅಳವಡಿಸಿಕೊಂಡಿರೋದ್ರಿಂದ ಪ್ರಪಂಚದಲ್ಲಿ ಕೃಷಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ನಾವು ಒಂದು ಎಕರೆಗೆ ಜೋಳ ಈ ಭಾಗ 30 ಪ್ಯಾಕೆಟ್ 35 ಪ್ಯಾಕೆಟ್ ಜೋಳ ಬೆಳಿಬೋದು. ಒಂದು ವರ್ಷಕ್ಕೆ ಒಂದು ಎಕರೆಗೆ ಒಂದು 50,000 ಲಕ್ಷ ರೂಪಾಯಿ ಉಳಿಬೋದು ಒಂದು ಎಕರೆಗೆ. ಆದರೆ ಕೃಷಿಯಲ್ಲಿ ನಾವು ವಿಚಾರ ಮಾಡಿ 6 ತಿಂಗಳ ಅವಧಿಯಲ್ಲಿ 30 ಕೋಟಿ ರೂಪಾಯಿ ಬೆಟ್ಟಿಂಗ್ ಮಾಡಿ ಮಂಡನೆ ಹಾಳಾಗೋದು ಸತ್ತ ಪಾಪ. ಇಂಥ ಪರಿಸ್ಥಿತಿ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಇರೋದ್ರಿಂದ ತಾವೆಲ್ಲ ತಾಯಂದಿರು, ಅಣ್ಣತಮ್ಮಂದಿರು, ರೈತರು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಈ ಕಾರ್ಯಕ್ರಮ ಮಾಡಿರುವಂತ ಉದ್ದೇಶ ಏನಂದ್ರೆ ಇವೆಲ್ಲರೂ ಜನರಲ್ಲಿ ಭಾವನೆಗಳು, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಸತ್ಪ್ರಜೆಗಳನ್ನಾಗಿ ಮಾಡಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಕೃಷಿಯಲ್ಲಿ ಬದಲಾವಣೆಗಳನ್ನು ತಂದು ಒಂದು ಕುಟುಂಬಕ್ಕೆ ಬೇಕಾಗಿರತಕ್ಕಂಥ ಆದಾಯವನ್ನು ಹೆಚ್ಚು ಮಾಡತಕ್ಕಂಥ ರೀತಿಯಲ್ಲಿ ಕೃಷಿಗಳಲ್ಲಿ ಬದಲಾವಣೆಗಳನ್ನು ತರತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋ ಮಹತ್ವವಾದಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ನಾಳೆ 28ನೇ ತಾರೀಕು ಬೆಳಗ್ಗೆ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಇದೆ. ನಾಳೆ ಬೆಳಗ್ಗೆ ಸಚಿವರು ಬರ್ತಾರೆ. ಹೊಸದಾಗಿ ಸಿಂಧನೂರಿನಲ್ಲಿ ಒಂದು 20 ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ವರುಣದೇವನ ಕೃಪೆ ನಮ್ಮ ಸಿಂಧನೂರು ತಾಲೂಕಿನ ಜನತೆಗೆ ಬಹಳಷ್ಟು ಆಗಿದೆ. 4 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತು. ಆದರೆ ಈ ಭಾಗದಲ್ಲಿ ಮಳೆರಾಯನ ಕೃಪೆ ಜಾಸ್ತಿ ಆಗಿರೋದ್ರಿಂದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದ್ದಾವೆ. ದಸರಾ ಕಾರ್ಯಕ್ರಮ ಸುಮಾರು 16ನೇ ಶತಮಾನದಲ್ಲಿ ನಮ್ಮ ಭಾಗದ ವಿಜಯನಗರ ಸಾಮ್ರಾಜ್ಯರು ಕೃಷ್ಣದೇವರಾಯ ಕಾಲದಲ್ಲಿ ಬಹಳ ಅದ್ದೂರಿಯಾಗಿ ಈ ಭಾಗದಲ್ಲಿ ದಸರಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಅನ್ನೋ ಒಂದು ಚರಿತ್ರೆ ಇದೆ. ತದನಂತರ ಮೈಸೂರು ಮಹಾರಾಜರು ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಸರಾ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಹಿಂದೂಗಳಿಗೆ ದಸರಾ ಹಬ್ಬ ಅಂದರೆ ಬನ್ನಿ ಕೊಟ್ಟು ಬಂಗಾರವಾಗಿರಬೇಕು ಎಂಬ ಒಂದು ನಾಣ್ಣುಡಿಯ ಹಿನ್ನೆಲೆ ಕಲೆ, ಸಂಸ್ಕೃತಿ, ಪರಂಪರೆ ಇವೆಲ್ಲವನ್ನು ಒಳಗೊಂಡು ಸಾಹಿತ್ಯ ಈ ಒಂದು ಹಬ್ಬವನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡುವುದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದಸರಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ರಾಮಾಯಣ ಕಾಲದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದ್ರೆ ಇನ್ನು ಮಹಾಭಾರತದಲ್ಲಿ ನಿಮಗೆಲ್ಲ ಗೊತ್ತಿದೆ. ಆ ಪಾಂಡವರು ಎಷ್ಟು ವರ್ಷ ವನವಾಸ ಮಾಡಿದ್ರು ಮಕ್ಕಳು ಹೇಳಿ? ವನವಾಸಕ್ಕೆ ಎಷ್ಟು ವರ್ಷ ಹೋದರು? ಆಮೇಲೆ ಇನ್ನೊಂದು ವರ್ಷ ವಿಶೇಷವಾದ ವನವಾಸ ಮಾಡಿದ್ರು. ಯಾರು ಹೇಳಿದ್ರು? ಅಜ್ಞಾತವಾಸವನ್ನು ಮಾಡಿದರು. ಆ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಅವರು ತಮ್ಮ ಆಯುಧಗಳ
ಬನ್ನಿ ಮರದಲ್ಲಿ ಆ ಆಯುಧವನ್ನು ಇಟ್ಟಿದ್ರು. ಕೌರವರ ಮೇಲೆ ಯುದ್ಧವನ್ನ ಮಾಡುವಂತ ಸಂದರ್ಭದಲ್ಲಿ ಆ ದಸಲಿ ಮರದಲ್ಲಿರ್ತಕ್ಕಂಥ ಬನ್ನಿ ಮರದಲ್ಲಿರ್ತಕ್ಕಂಥ ಆಯುಧಗಳನ್ನು ತೆಗೆದುಕೊಂಡು ಪೂಜೆಯನ್ನ ಮಾಡಿ ಕೌರವರನ್ನ ಸೋಲಿಸ್ತಾರೆ, ಸಂಹಾರ ಮಾಡ್ತಾರೆ. ಅದರ ವಿಜಯದ ಸಂಕೇತವಾಗಿ ನಾವೆಲ್ಲರೂ ಕೂಡ ನಾಡಿನ ತುಂಬ, ದೇಶ ತುಂಬ ವಿಜಯದಶಮಿ ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಉಪಾಧ್ಯಕ್ಷರು ಜೀವರೆಡ್ಡಿ ಸಂಜಾಪುರ, ಉಪಾಧ್ಯಕ್ಷರು ನಾರಾಯಣ್ ಪಾಟೀಲ್. ಶ್ರೀ ಕಲ್ಲನೆ ಕೇಂದ್ರೀಯ ಗಜನನ ಸಮಿತಿ ಟ್ರಸ್ಟ್ ವತಿಯಿಂದ ನಗರದ ಕೇಂದ್ರ ಸ್ಥಳವಾದ ತೀನ್ ಕಂದಿಲ್ ವೃತ್ತದ ಹತ್ತಿರ ಕಳೆದ 46 ವರ್ಷಗಳಿಂದ ಸತತವಾಗಿ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಮುಂದಿನ 50 ವರ್ಷದ ತುಂಬಿದ ವೇಳೆಗೆ ಬೆಳ್ಳಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ಕಲ್ಲನೆ ಕೇಂದ್ರೀಯ ಗಜನನ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಪತಂಗಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷ ಮಾದರಿಯಲ್ಲಿ ಈ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಎಂದರು. ಕಳೆದ 46 ವರ್ಷದ ಅವಧಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಅತ್ಯಂತ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ಮಾಡಲಾಗಿದೆ. ಸತತವಾಗಿ 46 ವರ್ಷಗಳಿಂದ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಗೆ ಸಹಕರಿಸಿದ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಗಜನನ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀನಿವಾಸ್ ಪತಂಗಿ ಅವರು ಕೃತಜ್ಞತೆ ಸಲ್ಲಿಸಿದರು. ಈ ಉತ್ಸವಕ್ಕೆ 50 ವರ್ಷಗಳು ತುಂಬುವ ವೇಳೆಗೆ 54 kg ಬೆಳ್ಳಿ ಗಣೇಶವನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು, ಇದಕ್ಕೆ ನಗರದ ಎಲ್ಲ ಜನರು ಸಹಕರಿಸಬೇಕೆಂದು ಕೋರಿದರು. ಅಲ್ಲದೆ ಈ ವರ್ಷದ ಗಣೇಶೋತ್ಸವವನ್ನು ಶಾಂತಿಯುತವಾಗಿ ನೆರವೇರಿಸಲು ಕಾರಣಭೂತರಾದ ಸರ್ವ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಕಾರ್ಯಶ್ಲಾಘನೀಯವೆಂದು ತಿಳಿಸಿದರು. ಗಣೇಶ ಉತ್ಸವಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿದ್ದ, ಸಪೋರ್ಟ್ ಕೊಟ್ಟು ನಮಗೆ ಶಾಂತಿಯಿಂದ ಮಾಡಿಕೊಟ್ಟಿದ್ದಕ್ಕ ಎಲ್.ಎಸ್. ಬೋರ್ದಾಸ್ ಅವರಿಗೆ, ಸೈಯದ್ ಯಾಸಿನ್ ಅವರಿಗೆ, MLA ಸಾಹೇಬರು ಶಿವರಾಜ್ ಪಾಟೀಲ್ ಅವರಿಗೆ, ರವಿ ಬೋದ್ರಾಜ್ ಅವರಿಗೆ, ಕೇಶವ ರೆಡ್ಡಿ ಈ ಆಂಜನೇಯ ಸಾಹೇಬರಿಗೆ ಮತ್ತು ಕಾರ್ಪೊರೇಷನ್ ಅಧ್ಯಕ್ಷರು ಮಾಡವಿಲ್ ಅವರಿಗೆ, ಜಿಲ್ಲಾ ಆಡಳಿತ DC ಅವರಿಗೆ, ನಮ್ಮ ಕಲ್ಯಾಣಿ ಕೇಂದ್ರೀಯ ಗಜನನ ಸಮಿತಿ ವತಿಯಿಂದ ಧನ್ಯವಾದಗಳು. ಎಲ್ಲ ನಮಗೆ ಸಪೋರ್ಟ್ ಕೊಟ್ಟು ಸಂಭ್ರಮದಿಂದ ರಾಯಚೂರು ಕರ್ನಾಟಕದಾಗ ನಂಬರ್ 1 ಗಣಪತಿ ನಂಬರ್ 1 ಅಂತ ಬಂದಿದೆ. ಇವಾಗ ಇಷ್ಟು ಗಣಪತಿ ನಮ್ಮ ಕರ್ನಾಟಕದಾಗ ಎಲ್ಲಿ ಕುಂದಿಸಿಲ್ಲ. 2,500ರಿಂದ 3,000 ಗಣಪತಿ ನಮ್ಮಲ್ಲಿ ಕುಂತಿದೆ. ಅವರು ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ದವರು ನಮಗೆ ವಿಸರ್ಜನೆ ಮಾಡೋ ಸಲುವಾಗಿ ಮಿನಿಸ್ಟರ್ ಸಾಹೇಬರು ಕಾಸಬೋಡಿಯಾಗ ನಮ್ಮ It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಸರ್ ಈ ಕಡೆ ನೋಡ್ರಿ.